ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆನೇ ಇವತ್ತು ತಿಂಡಿಗೆ ಅಂತ ಇಡ್ಲಿಗೆ ಇಟ್ಟಿದ್ದೀನಿ. ಅಂದರೆ ನೆನ್ನೆದು ದೋಸೆ ಇಟ್ಟದು ಇಡ್ಲಿ ಹಾಕೋಣ ಅಂತ ತೆಗೆದು ಇಟ್ಟಿದ್ದೀನಿ ಫ್ರಿಡ್ಜಿಂದ. ಅದ್ರ ಜೊತೆಲಿ ಇವತ್ತು ತರಕಾರಿ ಸಾಂಬಾರನ್ನ ಮಾಡ್ಬಿಡೋಣ ಅಂತ. ಸಾಂಬಾರ್ ಮಾಡ್ಕೊಂಡ್ಬಿಟ್ರೆ ಸಂಜೆ ತನಕ ಇರುತ್ತೆ, ಮತ್ತೆ ಸಾಂಬಾರ್ ಮಾಡೋ ಕೆಲಸ ಇರಲ್ಲ. ಅದಕ್ಕೆ ಇನ್ನು ಇವಾಗೊಂದು ಚಟ್ನಿ ಮಾಡೋದು, ತಿರುಗಿ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡೋದು, ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಅದಕ್ಕೇನೆ ತುಂಬ ಸೀರಿಯಸ್ ಎಕ್ಸಾಕ್ಟ್ ಬೇರೆ ಮಾಡೋದಿದೆ. ಅದಕ್ಕೆ ಒಂದೇ ಸರಿ ಸಾಂಬಾರ್ ಮಾಡ್ಕೊಂಬಿಡೋಣ ಅಂತ ತರಕಾರಿ ತೆಗೆದಿಟ್ಟಿದ್ದೀನಿ. ಮೂಲಂಗಿ, ಬೀನ್ಸು, ಆಲೂಗಡ್ಡೆ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಕೊಂಬಿಟ್ರೆ ಸಂಜೆ ತನಕ ಆಗುತ್ತೆ ಅಂತ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯ್ತಾ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನೆಕ್ಸ್ಟ್ ಬೇರೆಯವ್ರಿಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಪ್ಲೀಸ್ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ ಆಯ್ತಾ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ, ನಾನು ಅದನ್ನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಸುಮ್ಮನೆ ಏನಂತಾರೆ, ಕ್ಲಿಕ್ ಮಾಡ್ತಾರೆ ಆದರೆ ವಿಡಿಯೋ ನೋಡಲ್ಲ, ಸುಮ್ಮನೆ ಒಂದು ಕ್ಲಿಕ್ ಮಾಡಿಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ವಿಡಿಯೋ ನೋಡ್ತೀನಿ ಅನ್ನೋದಾದರೆ ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷ ಆದರೂ ವಿಡಿಯೋನ ನೋಡಿ. ನಾನೊಂದು 20 ನಿಮಿಷ 30 ನಿಮಿಷ ವಿಡಿಯೋ ಹಾಕಿರ್ತೀನಿ. ಅದರಲ್ಲಿ ನೀವು ಒಂದು 10 ನಿಮಿಷ ಆದರೂ ವಿಡಿಯೋ ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ನೀವು ಅರ್ಧಂಬರ್ಧ ಸ್ಕಿಪ್ ಮಾಡಿ ವಿಡಿಯೋನ ನೋಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಮಾಡೋ ಒಂದು 5-6 ಜನ ಆ ಥರ ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಯಾರಿಗೂ ನೋಟಿಫಿಕೇಶನ್ನೇ ಹೋಗಲ್ಲ ನಮ್ಮದು. ಪ್ಲೀಸ್ ಹಂಗೆ ಮಾಡಬೇಡಿ. ಯಾರಿಗೂ ಅಷ್ಟೇನೆ, ಯಾರ ವಿಡಿಯೋನೂ ಅಷ್ಟೇನೆ. ಪ್ಲೀಸ್ ಸ್ವಲ್ಪನಾದರೂ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನು ಕೂಡ ಮರಿತಾ ಇದ್ದೀರಾ. ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ವಿಡಿಯೋಗೆ, ನೋಡ್ತೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಹಂಗೆ ಮಾಡಬೇಡಿ ಆಯಿತಾ. ಇನ್ನಷ್ಟೇ. ಇವಾಗ ತಿಂಡಿಗೆ ರೆಡಿ ಮಾಡ್ಕೊಬೇಕು. ಇವತ್ತು ಬೇರೆ ಆಚೆ ಮಳೆ ಬರ್ತಾನೆ ಇದೆ. ಒಂಥರ ತಂಪಾದ ವಾತಾವರಣ, ಚಳಿ ಆಗ್ತಾ ಇದೆ. ಆಚೆ ಹೋಗೋಕ್ಕೆ ಆಗ್ತಾ ಇಲ್ಲ, ಹಂಗೆ ಅನಿಸ್ತಾ ಇದೆ. ಬಟ್ಟೆಗಳು ನೆನ್ನೆ ಒಗ್ದಾಕಿದ್ದಾವೆಲ್ಲ ನೆಂದು ಮುದ್ದೆ ಆಗಿದ್ದಾವೆ, ಒಂದಿಷ್ಟು ಒಣಗಿಲ್ಲ. ರಾತ್ರಿ ಎಲ್ಲ ಮಳೆ ಬಂದಿದೆ ಅಂತ ಅನ್ಸುತ್ತೆ. ಆಚೆ ಎದ್ದೋಗಿ ನೋಡಿದಾಗ ಆಚೆ ಎಲ್ಲನೂ ನೆಂದಿತ್ತು. ರಾತ್ರಿ ಎಲ್ಲ ಮಳೆ ಬಿದ್ದಿದೆ ಅಂತ ಅನ್ಸುತ್ತೆ. ಇನ್ನು 3 ದಿನ ಹಿಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಏನೋ ಸೈಕ್ಲೋನ್ ಎಫೆಕ್ಟು ಅಂತ ಇದ್ದಾರೆ. ಗೊತ್ತಿಲ್ಲ, 3 ದಿನ ಹಿಂಗೆ ಇರುತ್ತೆ ಅಂತ ಇದ್ರು. ಸರಿ, ಯಾವಾಗಲೂ ಒಣಗ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಮೇಲೇನೆ ಬಟ್ಟೆನ ನಾನು. ಇನ್ನು ಅಷ್ಟೇ, ಇವಾಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಬೇಗ ತಿಂಡಿಗೆ ರೆಡಿ ಮಾಡಬೇಕು. ಸಾಂಬಾರಿಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ರೆಸಿಪಿನೂ ಶೇರ್ ಮಾಡ್ಕೊತೀನಿ, ಹೆಂಗೆ ಸಾಂಬಾರು ನಾನು ಮಾಡ್ತೀನಿ ಅಂತ. ಮೂಲಂಗಿ ಸಾಂಬಾರು ಸಾಮಾನ್ಯವಾಗಿ ನಾನು ಜಾಸ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ಅಲ್ಲ, ಇವತ್ತು ಅಡುಗೆ ರೆಸಿಪಿನೂ ಶೇರ್ ಮಾಡ್ತೀನಿ, ಸಾಂಬಾರು ಮಾಡೋದನ್ನು ಕೂಡ. ಮೂಲಂಗಿ ಸಾಂಬಾರು, ಮೂಲಂಗಿ, ಬೀನ್ಸು, ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋದು ಸಾಂಬಾರು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನೀವು ಯಾರಾದರೂ ಮಾಡಿಲ್ಲ ಅಂದರೆ ನಂತರ ಸಿಂಪಲ್ ಆಗಿರುತ್ತೆ. ಜಾಸ್ತಿ ನಾನು ರಿಸ್ಕ್ ತಗೊಂಡು ಸಾಂಬಾರನ್ನ ಮಾಡಲ್ಲ. ಬೇಗ ಆಗೋ ಥರನೇ ಮಾಡೋದು, ಬೇಗನೆ ಆಗುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಇನ್ನು ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಇವಾಗ ನಾನು. ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಆಮೇಲೆ ಏನೇನು ತೊಗೊಂಡಿದ್ದೀನಿ, ಹೆಂಗೆ ಮಾಡೋದು ಅಂತಲೂ ಶೇರ್ ಮಾಡ್ಕೊತೀನಿ. ಸರಿ ಆಯಿತು, ಬನ್ನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಟೈಮ್ ಆಗೋಗಿದೆ ಆಲ್ರೆಡಿ. ಬೇಗ ಸಾಂಬಾರು ಮಾಡಬೇಕು, ಇಡ್ಲಿಗೆ ಹಾಕಬೇಕು ಇನ್ನೂ ಕೂಡ. ಮತ್ತೆ ಸಿಗ್ತೀನಿ ನಾನು, ಓಕೆನಾ. ಇನ್ನು ಸಾಂಬಾರಿಗೆ ತರಕಾರಿನೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ. ಇಡ್ಲಿಗೆ ಬೇಳೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ತರಕಾರಿ ಹಾಕಿ ಮಾಡಿದ್ರೂ ಕೂಡ ಅದು ಚೆನ್ನಾಗೇ ಇರುತ್ತೆ. ನಾನು ತರಕಾರಿ ಹಾಕಿ ಮಾಡ್ಕೊತಾ ಇರೋದು ಯಾಕೆಂದರೆ ಸಂಜೆವರೆಗೂ ಸಾಂಬಾರು ಇರುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ಕೆಲಸ ಜಾಸ್ತಿ ಇತ್ತು ಹಾಗಾಗಿ. ಇನ್ನು ಬೀನ್ಸ್ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಬೀನ್ಸು, ಮೂಲಂಗಿ ಮತ್ತು ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ತಾ ಇರೋದು. ಬದನೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಜೊತೇಲಿ ಇನ್ನೂ ಯಾವ ತರಕಾರಿ ಬೇಕಾದರೂ ಮಿಕ್ಸ್ ಮಾಡಿ ಹಾಕ್ಕೊಬೋದು. ನಾನು ಇಷ್ಟ ತರಕಾರಿ ಹಾಕ್ತಾ ಇರೋದು. ತರಕಾರಿ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ತರಕಾರಿನೇ ಹಾಕ್ತಾ ಇದ್ದೀನಿ. ತುಂಬ ಜನಕ್ಕೆ ಮಾಡೋದಾದರೆ ಇನ್ನೂ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಅಷ್ಟು ಬೇಡ ಸಾಂಬಾರು. ತುಂಬ ಸಾಂಬಾರು ಜಾಸ್ತಿ ಮಾಡ್ಕೊಂಬಿಟ್ವಿ ಅಂದರೆ 2 ದಿನ ಎಲ್ಲ ಇಟ್ಕೊಂಡು ತಿನ್ನಲ್ಲ ನಮ್ಮ ಮನೇಲಿ. ಒಂದು ದಿನ ಮಾಡಿದ ಸಾಂಬಾರನ್ನ ಮಾರನೇ ದಿನ ತಿನ್ನಲ್ಲ. ಹಾಗಾಗಿ ಅದು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದು. ಇನ್ನು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಇನ್ನು ಬೇಳೆ ಕಾಳು ಎಲ್ಲ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲನೂ ತೊಳೆದು ತರಕಾರಿ ಎಲ್ಲ ಅದಕ್ಕೆ ಹಾಕಿ ಎಲ್ಲ ಒಟ್ಟಿಗೆ ಒಂದೇ ಸಾರಿ ಕುಕ್ಕರಲ್ಲಿ ಇಟ್ಬಿಟ್ಟು ವಿಷಲ್ ಮಾಡಿಸ್ಬಿಡ್ತೀನಿ ಅಷ್ಟೇನೆ. ಎಲ್ಲ ಒಟ್ಟಿಗೆ ಇಟ್ಟು ವಿಷಲ್ ಮಾಡಿಬಿಟ್ರೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ, ಬೇಗ ಆಗಿಬಿಡುತ್ತೆ ಸಾಂಬಾರು ಆವಾಗ. ಇನ್ನು ತರಕಾರಿ ಸಾರನ್ನ ನಾನು ಇನ್ನೊಂದು ಥರ ಕೂಡ ಮಾಡ್ತೀನಿ. ಅದರಲ್ಲಿ ನಾನು ಒಟ್ಟಿಗೆ ತರಕಾರಿ ಬೇಳೆನೆಲ್ಲ ಒಂದೇ ಸಾರಿ ಕುಕ್ಕರಲ್ಲಿಟ್ಟು ಬೇಯಿಸೋಕೆ ಹೋಗಲ್ಲ. ಅದರಲ್ಲಿ ತರಕಾರಿನ ಸಪ್ರೇಟಾಗಿ, ಅಂದರೆ ಫಸ್ಟು ಬೇಳೆಕಾಳನ್ನ ಬೇಯಿಸ್ಕೊಂಡು ಅದನ್ನು ಮಸ್ತ್ಕೊಂಡು ಆಮೇಲೆ ಅದಕ್ಕೆ ನಾನು ತರಕಾರಿನ ಹಾಕಿ
ಸಾಂಬಾರು ಪುಡಿ ಎಲ್ಲ ಹಾಕಿ ಇನ್ನೊಂದು ಸರಿ ವಿಜಿಲ್ ಮಾಡಿಕೊಂಡು ಒಗ್ಗರಣೆ ಮಾಡ್ತೀನಿ. ಅದೊಂಥರ ಬೇರೆ ಥರ ಮಾಡ್ತೀನಿ ಸಾಂಬಾರನ್ನ ನಾನು. ಅದು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ. ಇವಾಗ ಈ ರೆಸಿಪಿ ಹೆಂಗಿದೆ ಅಂತ ನೋಡಿ. ಇನ್ನು ಮೂಲಂಗಿ ಸಾಂಬಾರಿಗೆ ಅಂತ ನಾನು ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಇದರಲ್ಲಿ ಕಾಳುಗಳು ಇಟ್ಟಿದ್ದೀನಿ. ತೊಗರಿಬೇಳೆ ಇದೆ, ಇದು ಮಡಿಕೆ ಕಾಳು ಗೊತ್ತಿರುತ್ತೆ ಕೆಲವ್ರಿಗೆ. ಮಡಿಕೆ ಕಾಳು ಅಂತ ಹೆಸರು ಕಾಳು ಥರನೇ ಮಡಿಕೆ ಕಾಳು ಇದು. ಈ ಸಣ್ಣ ಕಾಣಿಸ್ತಿದೆಯಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ. ಹಲಸಂದಿ ಕಾಳು ಕೂಡ ತೊಗೊಂಡಿದ್ದೀನಿ. ಹೆಸರು ಕಾಳಿಲ್ಲ, ಹೆಸರು ಕಾಳು ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದು. ಇದು ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲನೂ ಕಾಳು ಬೇಳೆ ಎಲ್ಲ ತಿನ್ನೋದ್ರಿಂದ. ಹೆಸರು ಏನು ತೊಗರಿಬೇಳೆ ಮತ್ತು ಮಡಿಕೆ ಕಾಳು ಮತ್ತು ಹಲಸಂದಿ ಕಾಳು ತೊಗೊಂಡಿದ್ದೀನಿ. ತೊಳಿಬೇಕು ಇದನ್ನು. ಇನ್ನಿದರಲ್ಲಿ ಮೂಲಂಗಿ, ಬೀನ್ಸು, ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ರೆ ಇವಾಗಲೇ ಸಾಂಬಾರಿಗೆ ಮುಂಚೆನೇ, ಒಗ್ಗರಣೆಗೆ ಮುಂಚೆನೇ ಒಂಥರ ಟೇಸ್ಟು ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ ಸಾಂಬಾರಲ್ಲಿ. ಅದಕ್ಕೆ ಕರಿಬೇವನ್ನ ತೊಗೊಂಡಿದ್ದೀನಿ. ಎಳೆದಿತ್ತು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಮತ್ತೆ ಹಾಕ್ತೀನಿ ಕರಿಬೇವನ್ನ. ಇವಾಗ ಬರೀ ಇದು ಬೇಯಿಸೋದಕ್ಕೆ ಹಾಕ್ತಾ ಇರೋದು. ಇನ್ನು ಒಂದು 3 ಉಳ್ಳಿ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲನೂ ಅಂದರೆ ಬೇಳೆನ ಫಸ್ಟು ತೊಳ್ಕೊಂಬಿಡ್ತೀನಿ. ತೊಳೆದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಇಡ್ತಾ ಇರೋದು. ಫಸ್ಟ್ ಇದನ್ನು ತೊಳ್ಕೊಂಡು ಬರ್ತೀನಿ. ಇನ್ನು ಬೇಳೆಕಾಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಒಂದು 2 ಗ್ಲಾಸಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲನೂ ಹಾಕ್ಬಿಡ್ತೀನಿ ಒಟ್ಟಿಗೆನೇ. ಬೀನ್ಸು, ಆಲೂಗೆಡ್ಡೆ ಮತ್ತು ಕರಿಬೇವೆಲ್ಲ ತೆಗೆದು ಇಟ್ಕೊಂಡಿದ್ದೆ ಅಲ್ಲ, ಎಲ್ಲ ತರಕಾರಿನೆಲ್ಲ ಹಾಕ್ಕೊಂಡೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಅಲಸಂದಿ ಕಾಳು ಹಾಕಿದ್ದೀನಲ್ಲ, ಚೆನ್ನಾಗಿ ಬೇಯಬೇಕು. ತೊಗರಿಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಸಾಂಬಾರಲ್ಲಿ ಅಂದರೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಈಗ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ. ಬೇಳೆ ಸಪ್ರೇಟಾಗಿ, ತರಕಾರಿ ಸಪ್ರೇಟಾಗಿ ಆ ಥರ ಇರಲ್ಲ. ಇನ್ನು ಸಾಂಬಾರಿಗೆ ಉಪ್ಪು ಕೂಡ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಬಿಡ್ತಾ ಇದ್ದೀನಿ ಇವಾಗಲೇ. ಇನ್ನು ಜೊತೆಯಲ್ಲಿ ಸಾಂಬಾರು ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಮನೇಲಿ ಮಾಡಿರೋದು, ನಾವ ಮಾಡಿರೋ ಸಾಂಬಾರು ಪುಡಿ ಇದು. ಒಂದು 2ರಿಂದ 2.5 ಸ್ಪೂನ್ ಆದರೆ ಸಾಕು. ಖಾರ ಜಾಸ್ತಿ ಇದೆ ಅದಕ್ಕೇನೆ. ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತಗೊಂಡ್ರೆ ಬೆಂದೇ ಹೋಗ್ಬಿಡುತ್ತೆ. ಆಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ 1-2 ವಿಷಲ್ ಆಗಲಿ ಅಂತ ಸ್ಟವ್ ಹಚ್ಚಿಬಿಟ್ಟೆ. ಅದನ್ನು ಆ ಕಡೆ ಇಟ್ಬಿಟ್ಟು ಈ ಕಡೆ ನಾನು ಇಡ್ಲಿಗೆ ಅಂದರೆ ಇಡ್ಲಿ ಹಾಕಬೇಕಿತ್ತಲ್ಲ, ಹಾಗಾಗಿ ಇಡ್ಲಿ ಪ್ಲೇಟ್ನೆಲ್ಲ ತೊಳ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಇಡ್ಲಿನೆಲ್ಲ ಹಾಕಿ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ವಿಷಲ್ ಆಗಿದ ತಕ್ಷಣ ಅದನ್ನು ತೆಗೆದುಬಿಟ್ಟು ಇಡ್ಲಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು. ಇಡ್ಲಿ ಮಾಡೋದಿದ್ರೆ ಇದೇ ಥರ ಕೆಲಸ ಜಾಸ್ತಿ ಇರುತ್ತೆ. ಫಸ್ಟ್ ಒಂದು ಸರಿನೂ ತೊಳ್ಕೊಬೇಕು ಪ್ಲೇಟ್ಗಳನ್ನ, ಮತ್ತು ಇಡ್ಲಿ ಆದಮೇಲೆ ಕೂಡ ಪಾತ್ರೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ನಮ್ಮ ಮನೇಲಿ ಜಾಸ್ತಿ ಇಡ್ಲಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಯಾವಾಗಲೂ ಪಾತ್ರೆಗಳನ್ನ ತೊಳಿಬೇಕು ಅಂದರೆ ಬೇಜಾರಾಗುತ್ತೆ. ಅದಕ್ಕೇನೆ ಇನ್ನು ಅಪರೂಪಕ್ಕೆ ಒಂದೊಂದು ಸರಿ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡೋದು. ಮಾಮೂಲಿಯಾಗಿ ಯಾವಾಗಲೂ ನಾವು ದೋಸೆನೇ ಮಾಡ್ಕೊಂಬಿಡ್ತೀವಿ, ಈಸಿಯಾಗಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಇದನ್ನು ಮಾಡಬೇಕು ಅಂದರೆ ಇಡ್ಲಿನ ಒಂದು 2-3 ಸರಿ ಆದ್ರೂ ಹಾಕಿ ಇಡ್ಲಿನ ತೆಗಿಬೇಕಾಗತ್ತೆ. ಪ್ಲೇಟ್ಗಳು ಮತ್ತು ಪಾತ್ರೆ ಎಲ್ಲನೂ ತೊಳಿಬೇಕಾಗತ್ತೆ. ಕೆಲಸ ಜಾಸ್ತಿ. ಆದರೆ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ, ಆಚೆ ಥಂಡಿ ಇರೋದ್ರಿಂದ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕಂತಲೇ ಇಡ್ಲಿ ಇವತ್ತು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದು. ಇನ್ನು ಪ್ಲೇಟ್ಗಳನ್ನೆಲ್ಲ ತೊಳ್ಕೊಂಡಾದ್ಮೇಲೆ ಎಲ್ಲ ಪ್ಲೇಟ್ಗಳಿಗೂ ಒಂದೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ತೀನಿ. ಆಮೇಲೆ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇಡ್ಲಿ ಹಿಟ್ಟನ್ನು ಎಲ್ಲ ಪ್ಲೇಟ್ಗಳಿಗೂ ಹಾಕಿ ರೆಡಿ ಮಾಡಿ ಅದನ್ನು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ. ಇನ್ನು ನಾನು ಇಡ್ಲಿಗೆ ಮತ್ತು ದೋಸೆಗೆ ಎಲ್ಲ ಸಪ್ರೇಟಾಗೆಲ್ಲ ರುಬ್ಕೊಳ್ಳಲ್ಲ ನಾವು, ಎಲ್ಲದಕ್ಕೂ ಒಂದೇ ಹಿಟ್ಟೇನೆ. ನನಗದು ಇಡ್ಲಿಗೆ ಅಂತೇಳಿ ಸಪ್ರೇಟಾಗಿ ರವೆ ಥರ ಎಲ್ಲ ರುಬ್ತಾರೆ ಅಲ್ವಾ, ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಈ ಥರ ದೋಸೆಗೆ ರುಬ್ಬಿರೋದೆ ಫುಲ್ ನೈಸಾಗಿ ರುಬ್ಬಿರೋ ಹಿಟ್ಟನ್ನೇ ಇಡ್ಲಿ ಹಾಕ್ಕೊಳ್ಳೋದು. ಆವಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರ ಆದರೆ ಇಡ್ಲಿ ತಿಂತೀನಿ. ತುಂಬ ರವೆ ಥರ ಎಲ್ಲ ಇಡ್ಲಿ ಇದ್ದರೆ ನನಗಿಷ್ಟ ಆಗಲ್ಲ. ಹಾಗಾಗಿ ನಾವು ಆ ಥರ ರುಬ್ಬಕ್ಕೆ ಹೋಗಲ್ಲ. ನಾರ್ಮಲಾಗಿ ದೋಸೆ ಹಿಟ್ಟು ದೋಸೆಗೆ ಇಡ್ಲಿಗೆ ಎರಡಕ್ಕೂ ಸೇರಿ ಒಂದೇ ಥರನೇ ರುಬ್ಕೊಳ್ಳೋದು. ಇನ್ನೂ ಎಲ್ಲದಕ್ಕೂ ಹಾಕಿ ರೆಡಿ ಕೂಡ ಮಾಡಿಕೊಂಡೆ.
ಇನ್ನು ಕುಕ್ಕರ್ ವಿಷಲು ಬಂದಾಯಿತು. ಕುಕ್ಕರ್ ತೆಗೆದಿಟ್ಬಿಟ್ಟು ಆಮೇಲೆ ಇಡ್ಲಿಗಿಟ್ಟೆ. ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಪಾತ್ರೆಗಳೆಲ್ಲ ಇದ್ವಲ್ವ ಎಲ್ಲನೂ ತೊಳ್ಕೊಂಬಿಡೋಣ ಅಂತ. ಇಲ್ಲ ಅಂದರೆ ತುಂಬ ಆಗ್ಬಿಡುತ್ತೆ. ಇಡ್ಲಿ ಆದಮೇಲೆ ಕೂಡ ಅದು ಪಾತ್ರೆಗಳಾಗುತ್ತೆ. ತುಂಬ ಪಾತ್ರೆಗಳಾದರೆ ಒಂದೇ ಸರಿ ನಿಂತ್ಕೊಂಡು ತೊಳಿಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿ ಕೂಡ ಸ್ವಲ್ಪ ಪಾತ್ರೆ ತೊಳೆದೇ ಇರಲಿಲ್ಲ. ನಾನು ಊಟ ಮಾಡಿ ತಟ್ಟೆಗಳೆಲ್ಲ ಹಾಗೆ ಇದ್ವು. ಹಾಗಾಗಿ ಎಲ್ಲ ಪಾತ್ರೆಗಳನ್ನೂ ತೊಳೆದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲನೂ ತೊಳಿತಾ ಇದ್ದೀನಿ, ಒಂದೊಂದೇ ಕೆಲಸ ಆಗಿಬಿಡ್ಲಿ ಅಂತ. ಯಾಕಂದರೆ ಇನ್ನೂ ಬೇಜಾನ್ ಕೆಲಸಗಳಿದೆ ನನಗೆ. ಇವತ್ತು ಫುಲ್ಲು ಬ್ಯುಸಿಯಾಗೇ ಇರ್ತೀನಿ ನಾನು. ಹಾಗಾಗಿ ಆವಾಗಿಂದ ಆವಾಗ ಕೆಲಸ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ಅದು ಒಂದು ಕೆಲಸ ಮುಗಿಸ್ಕೊಂಡೆ. ಇನ್ನು ಪಾತ್ರೆನೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಇಡ್ಲಿ ಕೂಡ ಬೆಂದಿತ್ತು. ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಮಾಡಬೇಕಲ್ವ, ಹಾಗಾಗಿ ಇವಾಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು ಎಲ್ಲ ಕೂಡ. ಇನ್ನು ಒಗ್ಗರಣೆ ಮಾಡೋದಷ್ಟೇನೆ. ಒಗ್ಗರಣೆ ಮಾಡೋಕ್ಕೂ ಮುಂಚೆ ಒಂದು ಸರಿ ಕುದಿಸ್ಕೊಬೇಕಾಗತ್ತೆ. ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಒಂದು ಸರಿ ಕುದಿಯೋದಕ್ಕೆ ಬಿಡ್ತೀನಿ. ಅದನ್ನು ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಉಪ್ಪು ಖಾರ ಎಲ್ಲ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಆಯಿತು ಅಷ್ಟೇನೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಥರ ಯಾರಾದರೂ ಮಾಡಿಲ್ಲ ಸಾಂಬಾರನ್ನ ಅನ್ನೋದಾದರೆ ಮಾಡಿ. ಸುಮಾರು ಜನ ಹೀಗೆ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೆ ಗೊತ್ತಿರೋಂಗೆ ಸುಮಾರು ಜನ ಇದೇ ಥರ ಮಾಡ್ತಾರೆ. ನಾನು ಹೀಗೆ ಮಾಡೋದು ಈಸಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗಲೇ ಹೇಳ್ದಂಗೆ ಇನ್ನೊಂದು ಥರ ಕೂಡ ಮಾಡ್ತೀನಿ ನಾನು. ಫಸ್ಟು ಬೇಳೆನ ಬೇಯಿಸ್ಕೊಂಡು ಆಮೇಲೆ ಒಂದು ಸರಿ ಮಸ್ತ್ಬಿಟ್ಟು ಆಮೇಲೆ ಅದಕ್ಕೆ ತರಕಾರಿ ಎಲ್ಲ ಹಾಕಿ ಆ ಥರ ಕೂಡ ಮಾಡ್ತೀನಿ ನಾನು. ಅದು ಚೆನ್ನಾಗೇ ಇರುತ್ತೆ. ಇದು ಇನ್ನೂ ಈಸಿ ಆಗುತ್ತೆ, ಬೇಗ ಆಗುತ್ತೆ ಸಾಂಬಾರು. ಅರ್ಜೆಂಟಾಗಿ ಮಾಡ್ಕೊಬೇಕು ಅಂತ ಅಂದಾಗ ಈ ಥರ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು. ಇನ್ನು ಸಾಂಬಾರಿಗೆ ಒಂದು ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದೆ ಸಾಂಬಾರಿಗೆ, ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಕೂಡ ಹಾಕ್ಕೊಬೋದು, ನಾನು ಹಾಕಿಲ್ಲ ಅಷ್ಟೇನೆ. ಹುಡುಕ್ದೆ ಸಿಕ್ಕಲಿಲ್ಲ ನನಗೆ, ಅದು ಇನ್ನೊಂದು ಬಾಕ್ಸಲ್ಲಿ ಇತ್ತು ಅಂತ ಅನಿಸುತ್ತೆ. ಇನ್ನು ಸಾಸಿವೆ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಒಗ್ಗರಣೆ ಮಾಡಿಬಿಟ್ಟೆ. ಸ್ವಲ್ಪ ಹಿಂಗು ಹಾಕಿದ್ದೀನಿ. ಹಿಂಗು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಬೇಳೆಕಾಳು ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಾದ್ಮೇಲೆ ಕುಕ್ಕರ್ನ ಈ ಥರ, ಕುಕ್ಕರ್ ಆಗಲಿ ಪಾತ್ರೆ ಆಗಲಿ ಈ ಥರ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರಿಗೆ ಒಗ್ಗರಣೆ ಹಾಕಿದ ತಕ್ಷಣ ಹಾಗೆ ಸ್ಟವ್ ಆಫ್ ಮಾಡಬಾರ್ದು. ಒಂದು 2 ನಿಮಿಷ ಆದರೂ, ಅಟ್ಲೀಸ್ಟ್ ಒಂದು 2 ನಿಮಿಷ ಆದರೂ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ಸಾಂಬಾರನ್ನು ಕುದಿಯೋಕೆ ಇಟ್ಬಿಟ್ಟು ಇನ್ನು ಸ್ಟವ್ನೆಲ್ಲನೂ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಒಂದು ಸರಿ ಪಾತ್ರೆ ತೊಳೆದಿದ್ದ ಕೆಲಸ ಆಯ್ತಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ಸರಿ ಪಾತ್ರೆ ತೊಳಿಬೇಕಾಗತ್ತೆ. ಯಾಕಂದರೆ ಮತ್ತೆ ತಿಂಡಿ ತಿಂದಿದ್ದು ಇಡ್ಲಿ ಪಾತ್ರೆ, ಕುಕ್ಕರು ಎಲ್ಲನೂ ಬೀಳುತ್ತೆ ಪಾತ್ರೆಗಳು. ಹಂಗಾಗಿ ಸ್ವಲ್ಪ ಖಾಲಿ ಆಯಿತು ಫಸ್ಟ್ ಇದ್ದಿದ್ದ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಕ್ಕೆ. ಆವಾಗ ಆ ಥರ ತೊಳಿತಾ ಇದ್ದರೆ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಒಂದೇ ಸರಿ ನಿಂತ್ಕೊಂಡು ತೊಳಿಬೇಕು ಅಂದರೆ ಕಷ್ಟ ಆಗುತ್ತೆ. ಇನ್ನು ಅದು ಕೆಲಸ ಎಲ್ಲ ಮುಗಿದಾದ್ಮೇಲೆ ನಾನು ಕೂಡ ಮುಖ ತೊಳ್ಕೊಂಡು ಬಂದೆ. ಟೈಮ್ ಆಗೋಗಿತ್ತಲ್ಲ, ಹಾಗಾಗಿ ಬೇಗ ಮುಖ ತೊಳ್ಕೊಂಬಂದು ತಿಂಡಿ ಮಾಡ್ಕೊಳ್ಳೋಣ ಅಂತ ಮುಖ ತೊಳ್ಕೊಂಡು ಬಂದೆ. ಇನ್ನೂ ಸ್ನಾನ ಮಾಡಿರಲಿಲ್ಲ, ಸಂಜೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಯಾಕಂದರೆ ಟೈಮ್ ಆಗಿತ್ತು. ಇನ್ನು ಸ್ನಾನ ಎಲ್ಲ ಮಾಡಿ ಬಂದು ನಾನು ತಿಂಡಿ ತಿಂತೀನಿ ಅಂದರೆ ಲೇಟೇ ಆಗೋಗ್ತಾಯಿತ್ತು. ಹಾಗಾಗಿ ಮುಖ ತೊಳ್ಕೊಂಡು ಬಂದು ತಿಂಡಿನ ಮುಗಿಸ್ಕೊಂಡಿದ್ದು. ಇನ್ನು ಇವತ್ತಿನ ತಿಂಡಿ ಇಡ್ಲಿ, ತರಕಾರಿ, ಸಾಂಬಾರು. ನಿಜವಾಗ್ಲೂ ಸಾಂಬಾರು ಟೇಸ್ಟು ಸಕ್ಕತ್ತಾಗಿತ್ತು.
ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಮೂಲಂಗಿ ಸಾಂಬಾರನ್ನ ಈ ಥರ ಇಡ್ಲಿ ಜೊತೆ ತಿನ್ನೋದಕ್ಕೆ. ಬರೀ ಬೇಳೆ ಸಾಂಬಾರಲ್ಲೆಲ್ಲ ತಿಂದಿರ್ತೀವಿ, ಚಟ್ನಿ ಎಲ್ಲ ತಿಂದಿರ್ತೀವಿ, ತರಕಾರಿ ಸಾಂಬಾರಲ್ಲಿ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಒಂದೇ ಸರಿ ಫೈಬರು ಪ್ರೋಟೀನು ಎಲ್ಲ ಸಿಕ್ದಂಗೆ ಆಗುತ್ತೆ. ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ತಿನ್ನೋದು, ಬೇಳೆ ಬೇಯಿಸ್ಕೊಂಡು ತಿನ್ನೋದು ಹಂಗೆ ಮಾಡೋದಕ್ಕಿಂತ ಈ ಥರ ಒಟ್ಟಿಗೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ತಿಂಡಿನೂ ಮುಗಿಸ್ಕೊಂಡಾದ್ಮೇಲೆ ಇನ್ನು ನನಗೆ ಕೆಲಸ ಕೂಡ ಇತ್ತು ಅಂತ ಹೇಳಿದೆ ಅಲ್ಲ, ಜಿಗ್ಜಾಗ್ ಮಾಡೋದು. ತುಂಬ ಸೀರೆಗಳೇ ಇದ್ದವು, ಹಾಗಾಗಿ ಜಿಗ್ಜಾಗ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ತುಂಬ ಟೈಮ್ ಆಯಿತು ನನಗೆ ಜಿಗ್ಜಾಗ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋಷ್ಟೊತ್ತಿಗೆ. ಇನ್ನು ಆ ಕೆಲಸನೆಲ್ಲ ಮುಗಿಸಿ ಆದಮೇಲೆ ಸ್ವಲ್ಪನೂ ನನಗೆ ರೆಸ್ಟೇ ಇಲ್ಲ, ಟೈಮೇ ಸಿಗ್ತಾ ಇಲ್ಲ ಇತ್ತೀಚೆಗೆ ನನಗೆ ರೆಸ್ಟ್ ಮಾಡೋದಕ್ಕೆ. ಒಂದೇ ಸಮ ಕೆಲಸ ಆಗಿಬಿಟ್ಟಿದೆ, ಬಿಡುವೇ ಇಲ್ದಂಗೆ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಕಡೆ ಮನೆ ಕೆಲಸಗಳು ಮಾಡ್ಕೊಬೇಕು, ಈ ಕಡೆ ಟೈಲರಿಂಗ್ದು ಮಾಡ್ಕೊಬೇಕು, ಈ ಕಡೆ ಯೂಟ್ಯೂಬ್ದು ಮಾಡ್ಕೊಬೇಕು, ಅದು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಒಂದು ಕಡೆ ಲೈವ್ ಮಾಡೋದು, ತುಂಬ ರಿಸ್ಕ್ ಆಗಿಬಿಟ್ಟಿದೆ ಈ ನಡುವೆ ನನಗೆ. ಒಂಥರ ಏನೋ ರಿಸ್ಕು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಕಡೆ ರಿಸ್ಕೇನೆ, ಇನ್ನೊಂದು ಕಡೆ ಫುಲ್ ಬ್ಯುಸಿ ಇದ್ದೀನಿ ಅಂತ ಹೇಳ್ಬೋದು. ಬೇರೆ ಬೇಡದೇ ಇರೋ ಯೋಚನೆ ಮಾಡೋಕ್ಕೆ ಕೂಡ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಬ್ಯುಸಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನಮ್ಮಮ್ಮ ಮಧ್ಯಾಹ್ನ ಮುದ್ದೆ ಮಾಡಿ ಕೊಟ್ಟರು. ಮಧ್ಯಾಹ್ನದ ಊಟ ಅದೇ ಮೂಲಂಗಿ ಸಾಂಬಾರಿಗೆ ಮುದ್ದೆ. ಇನ್ನು ಮುದ್ದೆನೂ ತಿನ್ಕೊಂಡಾದಮೇಲೆ ನಾನು ಮತ್ತೆ ಲೈವನ್ನ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನದಿಂದ. ಅದನ್ನು ಸ್ಟಾರ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು. ಇತ್ತೀಚೆಗೆ ಈ ಥರ ಹೋಗ್ತಾ ಇದೆ ನನ್ನ ದಿನ. ಬೆಳಗ್ಗೆ ಶುರುವಾಗೋದು ಹೆಂಗೋ ಗೊತ್ತಾಗಲ್ಲ, ರಾತ್ರಿ ಎಂಡ್ ಆಗೋದು ಹೆಂಗೋ ಗೊತ್ತಾಗಲ್ಲ, ಅಷ್ಟು ಬ್ಯುಸಿಯಾಗಿರ್ತೀನಿ ನಾನು. ಒಂದಿಷ್ಟು ಟೈಮು ವೇಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ, ಅಷ್ಟು ಬ್ಯುಸಿ ಇದ್ದೀನಿ ಅಂತ ಹೇಳ್ಬೋದು. ಇನ್ನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಥರ ಇತ್ತು ನನ್ನ ದಿನ. ಇನ್ನು ರಾತ್ರಿಗೆ ಮಾಮೂಲಿ ಅದೇ ಸಾಂಬಾರೇ ಇತ್ತು, ಅದಕ್ಕೆ ಮತ್ತೆ ಮುದ್ದೆ ಮಾಡಿದ್ರು, ಅನ್ನ ಮಾಡಿದ್ರು, ಊಟ ಮಾಡಿಕೊಂಡು ಇನ್ನು ರಾತ್ರಿ ಕೂಡ ನನ್ನ ದಿನನ ಎಂಡ್ ಮಾಡಿದ್ದಾಯಿತು. ಆದರೆ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬುಧವಾರ ಆಗಿತ್ತು ಅಲ್ವಾ, ಇನ್ನು ಬೆಳಗ್ಗೆಯಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿ, ಯಾಕಂದರೆ ನೆನ್ನೆ ಸಂಜೆ ಕೂಡ ನಾನು ಮಾಡೋಕ್ಕೆ ಆಗಲಿಲ್ಲ ಸ್ನಾನನ, ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ಫಸ್ಟು ಸ್ನಾನ ಮುಗಿಸ್ಕೊಂಬಿಟ್ಟೆ, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು. ಇನ್ನು ಸ್ನಾನ ಎಲ್ಲ ಆದಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಕೂಡ ತಿಂಡಿಗೆ ಅಂತ ಸಪ್ರೇಟಾಗಿ ಏನು ಮಾಡ್ತಾಯಿಲ್ಲ ನಾನು, ಒಂದೇ ಸರಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಇವತ್ತು ಕೂಡ ನನಗೆ ಕೆಲಸ ಸಿಕ್ಕಾಪಟ್ಟೆ ಇತ್ತು. ಇನ್ನು ತಿಂಡಿ ಒಂದು ಸರಿ, ಅಡುಗೆ ಒಂದು ಸರಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದೇ ಸರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬುಧವಾರ ಆಗಿದ್ದರಿಂದ ಮೊಟ್ಟೆಗಳಿದ್ವು ಮನೆಯಲ್ಲಿ. ಅದು ತುಂಬ ದಿನದಿಂದ ಅದನ್ನ ಏನು ಮಾಡೇ ಇರಲಿಲ್ಲ, ಇಟ್ಕೊಂಡು ಯಾಕೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಮೊಟ್ಟೆ ಸಾರೇ ಮಾಡೋಣ ಅಂತ ಅಂದ್ಕೊಂಡೆ, ಹಳ್ಳಿ ಸ್ಟೈಲಲ್ಲಿ. ಈ ಥರ ಮಾಡಿರ್ತಾರೆ ತುಂಬ ಜನ. ನಾನು ನೋಡ್ದಂಗೆ ಸುಮಾರು ಜನ ಈ ಥರ ನಾನು ಮಾಡೋ ಥರ ಮಾಡಿಲ್ಲ. ಹಾಗಾಗಿ ನಾನು ಈ ಥರ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಮಾಡೋದು ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇದು ನಮ್ಮಮ್ಮ ಮಾಡ್ತಾಯಿದ್ರು ಇದೇ ಥರನೇ, ಅವ್ರ ಹತ್ರ ನೋಡಿ ಕಲ್ತ್ಕೊಂಡಿರೋದೆ ನಾನು. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹೀಗೆ ಮಾಡೋದು. ಹಾಗಾಗಿ ಆ ರೆಸಿಪಿನ ಇವತ್ತು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅದೇ ಇವತ್ತು ಒಂದೇ ಸರಿ ಬೆಳಗ್ಗೆ ಮಾಡ್ಕೊಂಬಿಟ್ರೆ ಸಂಜೆವರೆಗೂ ಇರುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ನಮ್ಮಮ್ಮ ಚಪಾತಿ ಮಾಡ್ತೀನಿ ಅಂದರು. ಸರಿ, ಅವ್ರಿಗೆ ಚಪಾತಿ ಮಾಡೋಕ್ಕೆ ಹೇಳಿಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆ ಏನೇನು ಐಟಮ್ ಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ. ಏನು ಅಡುಗೆ ಮಾಡೋವಾಗಲೂ ಕೂಡ ಫೋನ್ನ ನೋಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಫ್ರೆಂಡು ಮೆಸೇಜ್ ಮಾಡ್ತಾಯಿದ್ರು, ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇದ್ದೆ ಅಷ್ಟೇ. ನಾನು ಮೊಬೈಲ್ ನೋಡಿಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಕಾಯಿನೆಲ್ಲನೂ ತುರ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅದನ್ನು ಕೂಡ ತೊಳಿತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ನಮ್ಮ ಮನೆಯವ್ರು ಹಂಗೆ ರೇಗಿಸೋದು ನನಗೆ, ಎಲ್ಲನೂ ತೊಳೆದು ಮಾಡ್ತೀಯ, ಅದರಲ್ಲಿರೋ ಪ್ರೋಟೀನು ಫೈಬರು ಎಲ್ಲ ಹೋಗ್ಬಿಡ್ಬೇಕು, ಹಂಗೆ ತೊಳಿತೀಯಾ ಅಂತ ಇರ್ತಾರೆ. ಆದರೆ ಕಾಯಿ ಒಡೆದಾದ್ಮೇಲೆ ಅದು ಕೂಡ ತೊಳಿದೆ ಹೆಂಗೆ ತುರಿಯೋದು ನನಗಿಷ್ಟ ಆಗಲ್ಲ, ಹಾಗಾಗಿ ತೊಳೆದ್ಬಿಟ್ಟು ತುರಿಯೋದು. ಜೊತೇಲಿ ಒಂದೊಂದು ಪೀಸು ಹಾಗಂಗೆ ತಿಂತಾ ಇರ್ತೀನಿ. ನನಗೆ ಹಸಿ ಕಾಯಿ ಅಂದರೆ ಇಷ್ಟ, ಹಾಗಾಗಿ ತಿಂದಿದ್ದು ಅಷ್ಟೇನೆ. ಆಮೇಲೆ ಏನು ಅಡುಗೆ ಮಾಡೋವಾಗೆಲ್ಲ ತಿನ್ಕೊಂಡು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಹಸಿ ಕಾಯಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಸಿ ಕಾಯಿ ಜೊತೇಲಿ ಸಕ್ಕರೆ ಅಥವಾ ಬೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ತಿನ್ನೋಕ್ಕೆ ತುಂಬ ಇಷ್ಟ ಹಸಿ ಕಾಯಿ ಜೊತೇಲಿ ಸಕ್ಕರೆ ಬೆಲ್ಲ ಏನಾದರೂ ಇದ್ದರೆ. ನಾನು ಸಕ್ಕರೆ ತಿನ್ನಲ್ಲ ಅಲ್ವಾ, ಈ ನಡುವೆ ಡಯಟ್ ಶುರು ಮಾಡಿದ್ಮೇಲೆ ನಾನು ಸಕ್ಕರೆ ತರೋದೇ ಇಲ್ಲ ಮನೆಗೆ. ಹಾಗಾಗಿ ಸಕ್ಕರೆ ಇರಲಿಲ್ಲ, ಬೆಲ್ಲ ಕೂಡ ಇರಲಿಲ್ಲ. ಇದ್ದರೆ ಚೆನ್ನಾಗಿರುತ್ತೆ ಹಸಿ ಕಾಯಿ ಜೊತೆ ತಿನ್ನೋದಕ್ಕೆ. ಆದರೆ ಏನಂದರೆ ಕೆಮ್ಮು ಬಂದ್ಬಿಡುತ್ತೆ ಜಾಸ್ತಿ ಹಸಿ ಕಾಯಿನ ತಿಂದರೆ.
ಆದರೆ ನನಗಿಷ್ಟ ಆಗುತ್ತೆ ಅಂತ ಕಾಯಿ ಹಸಿದು ತಂದಾಗ ಒಂದೆರಡು ಪೀಸ್ ತಿಂತಾ ಇರ್ತೀನಿ ಅಷ್ಟೇನೆ. ಇನ್ನು ತರಕಾರಿನ ಅಂದರೆ ಏನೇನು ಬೇಕಿತ್ತಲ್ಲ ಸಾಂಬಾರಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಮಾಡ್ತೀವಿ ಅಂತಂದರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಆಲೂಗೆಡ್ಡೆ ಮತ್ತು ಹೆಸರು ಕಾಳನ್ನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಹೆಸರು ಕಾಳು ಆಲೂಗೆಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಹೆಸರು ಕಾಳು ಆಲೂಗೆಡ್ಡೆ ಎರಡೂ ಹಾಕಿಬಿಟ್ಟು ಅದನ್ನು ಬೇಯಿಸಿ ಅದಕ್ಕೆ ಮಸಾಲೆ ರುಬ್ಬಿ ಹಾಕಿ ಆಮೇಲೆ ಅದಕ್ಕೆ ಮೊಟ್ಟೆ ಒಡೆದು ಈ ಥರ ನಾವು ಮಾಡೋದು ಹಳ್ಳಿ ಸ್ಟೈಲಲ್ಲಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಥರ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ನಿಜ ಟೇಸ್ಟು ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ಬರೀ ಮೊಟ್ಟೆ ಇದ್ದರೂ ಕೂಡ ಬರೀ ಮಸಾಲೆ ಸಾರು ಮೊಟ್ಟೆ ಇದ್ದರೂ ಕೂಡ ಆದಷ್ಟು ಚೆನ್ನಾಗಿ ಅನಿಸಲ್ಲ. ಚೆನ್ನಾಗಿರುತ್ತೆ, ಅದು ಚೆನ್ನಾಗಿಲ್ಲ ಅಂತೇನಲ್ಲ. ಆದರೆ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಮೊಟ್ಟೆ ಸ್ವಲ್ಪ ಹೀಟ್ ಇರೋದ್ರಿಂದ ಹೆಸರು ಕಾಳು ಹಾಕೋದ್ರಿಂದ ಸ್ವಲ್ಪ ತಂಪಾಗುತ್ತೆ, ಎರಡೂ ಮ್ಯಾನೇಜ್ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಇವತ್ತಂತೂ ಸಾಂಬಾರು. ಅದರಲ್ಲೂ ಚಪಾತಿಗೆ ತಿನ್ನೋದಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ. ಇನ್ನು ಅದಕ್ಕಂತ ನಾನು ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡೆ. ಏನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡೆ, ಹೆಸರು ಕಾಳನ್ನ ನೆನೆಸಿ ಇಟ್ಟಿದ್ದೆ ಆಲ್ರೆಡಿ ರಾತ್ರಿನೇ. ಇನ್ನು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಸೋಂಪು ಕಾಳು, ಮೆಣಸು ಎಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡಿಕೊಂಡೆ. ಇನ್ನು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇನ್ನು ಏನೇನು ತಗೊಂಡಿದ್ನಲ್ಲ ನಾನು, ಈರುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಸೋಂಪು, ಮೆಣಸುಕಾಳು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋದು. ನಿಧಾನ ಊರಿನಲ್ಲಿ ಇಟ್ಕೊಂಡು ಈರುಳ್ಳಿ ಕೆಂಪಗಾಗೋ ತನಕ ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ಲ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಹಸಿಯಾಗಿ ಹಾಕಿದ್ರೆ ಅದೊಂಥರ ಹಸಿ ಮಸಾಲೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದಕ್ಕೆ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು, ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದಾಗಿರೋದ್ರಿಂದ ಈ ಥರ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನು ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 2.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿರೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಅರ್ಧನೂ ಇಲ್ಲ, ಒಂದು 1/4 ಸ್ಪೂನ್ ಅಂತ ಅಂದ್ಕೊಳ್ಳಿ. ಅಷ್ಟು ಹಾಕ್ಬಿಟ್ಟು ಅದನ್ನು ಒಂದು ಕಡೆ ಅಂದರೆ ಆರೋದಕ್ಕೆ ಬಿಟ್ಬಿಟ್ಟು, ಸ್ಟವ್ ಆಫ್ ಮಾಡಿದ್ದೆ, ಆರೋದಕ್ಕೆ ಬಿಟ್ಬಿಟ್ಟು ಜಾರ್ಗೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆಮೇಲೆ ಇದು ಹುರಿದಿಟ್ಕೊಂಡಿದ್ನಲ್ಲ ಎಲ್ಲನೂ, ಅದನ್ನೆಲ್ಲನೂ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋದು ಅಷ್ಟೇನೆ. ಬಿಸಿ ಇದೆ, ಬಿಸಿ ಇದ್ದಾಗಲೇ ಮಿಕ್ಸಿ ಹಾಕಬಾರ್ದು. ಹಂಗಾಗಿ ಅದನ್ನು ಒಂದು ಕಡೆ ನಾನು ಇಟ್ಬಿಟ್ಟೆ ಹಾರೋದಕ್ಕೆ ಅಂದ್ಬಿಟ್ಟು. ಅದು ಆರ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಕಡೆ ಮತ್ತೆ ನಾನು ಇನ್ನೊಂದು ಬಾಣಲಿನ ಇಟ್ಟಿದ್ದೀನಿ, ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು. ಮತ್ತು ಇನ್ನೊಂದು 2 ಸ್ಪೂನಷ್ಟು, 1 ಸ್ಪೂನು 1.5 ಸ್ಪೂನ್ ಅಂದ್ಕೊಳ್ಳಿ, ಅಥವಾ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತೀನಿ. ಬೇಕಿದ್ರೆ ಈರುಳ್ಳಿ ಕೂಡ ಹಾಕ್ಕೊಬೋದು, ನಾನು ಈರುಳ್ಳಿ ಏನು ಹಾಕ್ತಾ ಇಲ್ಲ. ಕರಿಬೇವು ಹಾಕಾದ್ಮೇಲೆ ಇನ್ನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆಲೂಗೆಡ್ಡೆ ಮತ್ತು ಹೆಸರು ಕಾಳು ಎರಡೂ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ 1 ಗ್ಲಾಸಷ್ಟು, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು. ಹಸಿ ಕಾಳು ಆಗಿರೋದ್ರಿಂದ, ಅಂದರೆ ನೆನೆಸಿರೋ ಕಾಳು ಆಗಿರೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ. ಒಣಗಿರೋದೆಲ್ಲ ಹಾಕಿದ್ರೆ ಬೇಯಲ್ಲ ಬೇಗ, ಹಾಗೆ ಅದಕ್ಕಂತಲೇ ನೆನೆಸಿ ಇಟ್ಕೊಬೇಕು. ನೆನೆಸಿಟ್ರೆ ಬೇಗ ಬೇಯುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯೋಷ್ಟೊತ್ತಿಗೆ ನಾನು ಮಸಾಲೆನ ರುಬ್ಕೊಂಡು ಬರೋಣ ಅಂತ ಇದನ್ನು ಬೇಯೋದಕ್ಕೆ ಇಕ್ಬಿಟ್ಟು ಪ್ಲೇಟ್ನ ಮುಚ್ಚಿ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತೆ. ಹಂಗಂತ ಪೂರ್ತಿ ಬೇಯಿಸಿದ ಮೇಲೆ ಕೂಡ ಮಸಾಲೆ ಹಾಕಬಾರ್ದು. ಅದು ಕುದೀತಾ ಇರೋಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊಂಬಂದಿದ್ದೆ. ಮಸಾಲೆನ ಇವಾಗ ಹಾಕ್ತಾ ಇದ್ದೀನಿ. ಅದಕ್ಕೆ ಮಸಾಲೆನ ಹಾಕಿಬಿಟ್ಟು
ನಮಗೆ ಸಾಂಬಾರ್ದು ತಿಕ್ನೆಸ್ ನೋಡ್ಕೊಬೇಕು, ಎಷ್ಟು ಗಟ್ಟಿ ಬೇಕು ಅಂತ. ತುಂಬ ತೆಳುವು ಬೇಡ, ಹಂಗಂತ ತುಂಬ ಗಟ್ಟಿನೂ ಬೇಡ. ಯಾಕಂದರೆ ಇನ್ನೂ ನಾವು ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕೋಷ್ಟೊತ್ತಿಗೆ ಅದು ಮೊಟ್ಟೆ ಹಾಕ್ತಿದ್ದಂಗೆನೇ ಎಲ್ಲ ಹೀರ್ಕೊಂಬಿಡುತ್ತೆ, ನೀರನ್ನ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೇ ಇರಬೇಕು. ಫಸ್ಟೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಹಾಕಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಉಪ್ಪೆಲ್ಲ ಚೆಕ್ ಮಾಡ್ಕೊಬೋದು ಇವಾಗಲೇ. ನಾನು ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೆ. ಹಾಗಾಗಿ ನೀರು ಹಾಕಿಬಿಟ್ಟು ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಇನ್ನು ಅದು ಚೆನ್ನಾಗಿ ಬೇಯಬೇಕು. ಮಸಾಲೆ ಮತ್ತು ಕಾಳು, ಆಲೂಗೆಡ್ಡೆ ಎಲ್ಲ ಇವಾಗ ಒಟ್ಟಿಗೆ ಚೆನ್ನಾಗಿ ಬೇಯಬೇಕು. ಇನ್ನು ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ, ಆವಾಗ ಒಂದು ಸರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಮಾತ್ರ ಚೆನ್ನಾಗಿ ಕುದಿ ಬಂದಿದ್ದರೆ ಬೆಂದಿರುತ್ತೆ. ಹೆಸರು ಕಾಳು ನೆನೆಸಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಇನ್ನು ಆಲೂಗೆಡ್ಡೆ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಲ್ಲ, ಬೇಗನೆ ಬೆಂದ್ಬಿಟ್ಟಿರುತ್ತೆ. ಬೇಕಿದ್ರೆ ಒಂದು ಸರಿ ಚೆಕ್ ಮಾಡ್ಕೊಬೋದು. ಹೆಸರು ಕಾಳನ್ನ ಏನು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಬೆಂದಿರೋದು. ಇನ್ನು ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ದಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನಿವಾಗ. ಆಫ್ ಮಾಡಿಬಿಟ್ಟು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ಮೊಟ್ಟೆನ ಹಾಕೋವಾಗ ಮಿಕ್ಸ್ ಮಾಡಬಾರ್ದು, ಎಲ್ಲ ಕಲಸೋಗ್ಬಿಡುತ್ತೆ. ಸ್ಟವ್ ಆನಲ್ಲಿ ಕೂಡ ಇರಬಾರ್ದು. ಸ್ಟವ್ ಆನಲ್ಲಿದ್ದು ಉರಿತಾ ಇರೋವಾಗಲೇ ಹಾಕ್ಬಿಟ್ರೆ ಕೂಡ ಎಲ್ಲ ಕಲಿಸ್ಕೊಂಬಿಡುತ್ತೆ. ಮೊಟ್ಟೆ ಯಾವುದು ತಿನ್ನೋಕ್ಕೆ ಸಿಗಲ್ಲ. ಅದಕ್ಕೆ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ಮೊಟ್ಟೆನ ಹಾಕ್ತಾ ಇರೋದು. ನೀಟಾಗಿ ಈ ಥರ ಒಂದೊಂದೇ ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನಾನೊಂದು 6 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಸ್ಟವ್ ಹಚ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸಣ್ಣ ಊರಿನಲ್ಲಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾವು ಸೌಟಾಕಿ ಏನು ತಿರುಗಿಸೋದು ಅದೆಲ್ಲ ಏನು ಮಾಡಬಾರ್ದು. ಒಂದು 5 ನಿಮಿಷ ಅದನ್ನು ಅದ್ರ ಪಾಡಿಗೆ ಬೇಯೋದಕ್ಕೆ ಬಿಟ್ಬಿಡಬೇಕು ನಿಧಾನಕ್ಕೆ. ಸಣ್ಣ ಊರಿನಲ್ಲೇ ಬೇಯಿಸ್ಕೊಬೇಕು. ಯಾಕಂದರೆ ತಳ ಹತ್ಬಿಡುತ್ತೆ. ಜೋರಾಗಿ ಏನಾದರೂ ಇಟ್ವಿ ಅಂದರೆ ಹೆಸರು ಕಾಳು ಹಾಕಿರೋದ್ರಿಂದ ತಳ ಹತ್ಕೊಂಡ್ಬಿಡುತ್ತೆ. ನಿಧಾನಕ್ಕೆ ಸಣ್ಣ ಊರಿನಲ್ಲೇ ಬೇಯೋದಕ್ಕೆ ಬಿಡಬೇಕು. ಅದನ್ನು ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಹಿಂಗೆ ಕಲಿಸ್ಕೊಂಡು ಅಂದರೆ ತಿರುಗಿಸ್ಬೇಕಾಗತ್ತೆ. ಒಂದೊಂದೇ ಮೊಟ್ಟೆನ ತೆಗಿಬೇಕಾಗತ್ತೆ. ಹಂಗೆ ಮಾಡಬೇಕು. ಇಲ್ಲ ಒಟ್ಟಿಗೆ ಜೋರಾಗಿ ಏನಾದರೂ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆಗಳು ಯಾವುದು ಸಿಗಲ್ಲ ತಿನ್ನೋದಕ್ಕೆ, ಎಲ್ಲ ಸಾರಲ್ಲಿ ಮಿಕ್ಸ್ ಆಗೋಗ್ಬಿಡುತ್ತೆ. ಈ ಥರ ಮಾಡಿಕೊಂಡಾಗ ಮೊಟ್ಟೆ ಚೆನ್ನಾಗಿ ಸಿಗುತ್ತೆ ನಮಗೆ ತಿನ್ನೋದಕ್ಕೆ. ನೋಡಿ, ನಾನು ಹಾಕಿರೋ 6 ಮೊಟ್ಟೆ ಕೂಡ ಹಾಗೆ ಇದೆ, ಎಲ್ಲೂ ಕಲಸೋಗಿಲ್ಲ ಮೊಟ್ಟೆಗಳು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಾಂಬಾರಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು. ಮೊಟ್ಟೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ಒಂದು ಮಿಕ್ಸ್ ಆಗಿಲ್ಲ, ಚೆನ್ನಾಗಿದೆ. ನಮ್ಮಮ್ಮ ಚಪಾತಿ ಕೂಡ ಮಾಡಿ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಟ್ಟೆ ಸಾರು, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮೊಟ್ಟೆ ಸಾರು ಮಾತ್ರ. ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.